ನಿಮ್ಮ ಮಕ್ಕಳಿಗೆ ವೀರ್ಯಸ್ಖಲನ ಆಗುವುದು ನಾರ್ಮಲ್ಲು. ಅಸ್ತಮೈಥುನ ಅಂದರೆ ತಮ್ಮ ಎಕ್ಸ್ಟರ್ನಲ್ ಜೆನೈಟಾಲಿಯನ್ನ ಮಕ್ಕಳು ಕೈನಲ್ಲಿ ಇಟ್ಕೊಂಡು ಇದು ಮಾಡ್ತಾರೆ. ಇನ್ಫ್ಯಾಕ್ಟ್ ನಿಮ್ಗೆ ಆಶ್ಚರ್ಯ ಆಗುತ್ತೆ, ನನಗೆ ಆದ ಫಸ್ಟ್ ಅನುಭವ, ಹಳ್ಳಿಯಿಂದ ಬಂದಿದ್ದೀನಿ ಹುಡುಗ, ಬೋಡೇಶಮ್ಮ ಹಾಸ್ಟ್ಲಲ್ಲಿದ್ದೀನಿ. ಅಲ್ಲಿ ಫ್ರೀ ಹಾಸ್ಟ್ಲು, ಒಂದೇ ರೂಮಲ್ಲಿ 4 ಜನ ನನ್ನ ಹಿರಿಯರಿದ್ದಾರೆ, ಒಂದು ಜಾಗ ಕೊಟ್ಟಿದ್ದಾರೆ. ಅರ್ಧ ರಾತ್ರಿ ಒಳಗೆ ಯಾಕೋ ಕೈಯೆಲ್ಲ ಬೆಚ್ಚಗಾಗುತ್ತೆ ಅಂತ ನೋಡ್ತೀನಿ, ಒಬ್ಬ ಸೀನಿಯರು ಅವನ ಶಿಷ್ಯನ ತೆಗೆದು ನನ್ನ ಕೈನಲ್ಲಿ ಇಟ್ಟಿದ್ದಾರೆ. ಸೊ ಇದನ್ನೆಲ್ಲ ಹೇಳ್ಕೊಳಕ್ಕೆ ನಾಚಿಕೋತಾರೆ. ಯಾಗಿದ್ದನ್ನು ಹೇಳಬೇಕು, ಅವನಿಗೆ ಆ ಏಜ್, ಅವನಿಗೆ ಅವಕಾಶ ಇಲ್ಲ. ಸೊ ಎಲ್ಲೋ ಒಂದು ಕಡೆ ಅಸ್ತಮೈಥುನ, ಅವನ ಅಸ್ತ ಬಿಟ್ಟು ನನ್ನ ಅಸ್ತ, ಚಿಕ್ಕ ಹುಡುಗ ಎದುರ್ಕೋತಾನೆ, ಯಾರಿಗೂ ಹೇಳಲ್ಲ. ಆ ರೀತಿಯ ಅವನಿಗೊಂದು ಪ್ಲೇಷರ್ ಬಂದು ಆಗೋಯಿತು. ಬಟ್ ಆಮೇಲೆ ಡಿಪ್ರೆಷನ್. ದಯವಿಟ್ಟು ನೀವು ಅಸ್ತಮಾನ ಮಾಡ್ಕೊಳ್ಳೋರಿದ್ರೆ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಲಗ್ನ ಆದ ಮೇಲೂ ಕೂಡ ಅಸ್ತಮೈಥುನ ಮಾಡ್ಕೊಳ್ಳೋರನ್ನ ನನಗೆ ಗೊತ್ತಿದೆ. ಅದರಿಂದ ಅತಿ ಬೇಡ, ಯಾವುದೇ ಆಗಲಿ. ಅತಿ ಆದರೆ ಅಮೃತನೂ ವಿಷ ಅಂತಾರೆ. ಆದ್ದರಿಂದ ನೀವು ಅಸ್ತಮೈಥುನ ಮಾಡ್ಕೊಳ್ಳೋಂಗಿದ್ರೆ ಮಾಡ್ಕೊಳ್ಳಿ, ಬಟ್ ತುಂಬ ಮಾಡ್ಕೊಬೇಡಿ. ಗಂಡು ಮಕ್ಕಳು ಮಾತ್ರ ತಮಾಷೆ ಮಾಡೋರು, ಮಾರನೇ ಕಾಲೇಜ್ ಹಾಸ್ಟೆಲ್ ಕಡೆ ಹೋಗಬೇಡ, ಅಲ್ಲೆಲ್ಲ ಬದನೆಕಾಯಿ ಬದಲು ಇದು ಯೂಸ್ ಮಾಡ್ತಾರೆ. ಹೆಣ್ಣು ಮಕ್ಕಳಲ್ಲಿ ಅಸ್ತಮೈಥುನ ಅಂದರೆ ಆ ರೀತಿ ಅವ್ರ ಅನಾಟಮಿ ಬೇರೆ, ನಮ್ಮ ಅನಾಟಮಿ ಬೇರೆ. ಒಟ್ಟು ನಿಮ್ಗೆ ಏನು ಹೇಳ್ತಿದ್ದೀನಿ ಅಂದರೆ ಇವೆಲ್ಲ ನಾರ್ಮಲ್ ಫೆನಾಮೆನಾ. ಮುಂದೆ ಇದರಿಂದ ಏನಾದರೂ ಅವರ ಸಾಂಸಾರಿಕ ಜೀವನಕ್ಕೆ ತೊಂದರೆ ಆಗುತ್ತಾ? ಆಗಲ್ಲ. ಎಷ್ಟೋ ಜನ ಹುಡುಗರು ಬರ್ತಾರೆ, ಸರ್ ಇಷ್ಟು ದಿನ ಅಸ್ತಮೈಥುನ ಮಾಡ್ಕೊತಿದ್ದೆ, ಈಗ ನಮ್ಮಮ್ಮ ಮದುವೆ ಮಾಡೋಕ್ಕೆ ನೋಡ್ತಾ ಇದ್ದಾರೆ, ನನಗೆ ಭಯ ಆಗ್ತಾಯಿದೆ, ನಾನು ಉದ್ರೇಕ ಆಗುತ್ತೋ ಇಲ್ಲೋ ಅಂತ. ಇಂಥವನ್ನೆಲ್ಲ ಹೆದರ್ಕೋಬೇಡಿ, ನಾವಿದ್ದೀವಿ ನಿಮಗೆ ಗೈಡ್ ಮಾಡಲಿಕ್ಕೆ. ಮಾಡಿದ್ದಾಗೋಯ್ತು. ಮಾಡದಿರೋರೆಲ್ಲ ಇವಾಗ ನನ್ನ ಮಾತು ಕೇಳಿ ಮಾಡ್ಕೊ ಅಂತ ನಾನೇನು ಹೇಳ್ತಿಲ್ಲ, ಮಾಡ್ಕೊಳ್ದಿರೋರು ಇದ್ದಾರೆ. ಆದರೆ ನಾನು ಈ ಟಾಪಿಕ್ ನನಗೆ ಯಾಕೆ ಇಂಪಾರ್ಟೆಂಟ್ ಅಂದರೆ, MBBSನಲ್ಲಿ 3rd ಇಯರ್ನೊಳಗೆ ಫಾರೆನ್ಸಿಕ್ ಮೆಡಿಸಿನೊಳಗೆ ನಮಗೆ ಇದು ಪಾಠ ಇದೆ. ಅಲ್ಲಿ ನಮ್ಮ ಕಂಗವೇಲು ಅಂತ ನನ್ನ ಪ್ರೊಫೆಸರ್ ಇದು ಬಳ್ಳಾರಿ ಒಳಗೆ, ಎಲ್ಲ ಮುಚ್ಚುಕರಂಗೆ ಇದ್ರ ಬಗ್ಗೆ ಮಾತಾಡ್ತಾರೆ. ನೋಡ್ರಪ್ಪ ಮಕ್ಕಳ 10 ಜನ ಹುಡುಗಿರಿದ್ರು ನನ್ನ ಕ್ಲಾಸ್ನಲ್ಲಿ, 120 ಜನ ನಾವು ಹುಡುಗರಿದ್ದು. ಅಸ್ತಮೈಥುನ ಅಂದರೆ ಮಾಸ್ಟರ್ಬೇಷನ್, ಕನ್ನಡದಲ್ಲಿ, ಇಂಗ್ಲೀಷ್ನಲ್ಲಿ ಕರೆಕ್ಟ್ ಪದ ಮಾಸ್ಟರ್ಬೇಷನ್. ಅವ್ರು ಎಷ್ಟು ಚೆನ್ನಾಗಿ ಹೇಳಿದರು ಅಂದರೆ, ನೋಡಪ್ಪ ಯಾವನಾದರೂ ಅಸ್ತಮೈಥುನ ಮಾಡ್ಕೊಳ್ಳಲ್ಲ ಅಂದರೆ, ಮಾಡ್ಕೊಂಡಿಲ್ಲ ಅಂದರೆ, ಐದರ್ ಈ ಮಸ್ಟ್ ಬಿ ಗಾಡ್ ಆರ್ ಈ ಮಸ್ಟ್ ಬಿ ಎ ಟೆರಿಬಲ್ ಲಯರ್, ಅಂದರೆ ಸುಳ್ಳೇಳೋ ಬಡ್ಡಿ ಮಗ, ಇಲ್ಲ ಅಂದರೆ ದೇವರು. ಈ ಕೆನಾಟ್ ಬಿ ದೇವರು ಅಂತ ಆಮೇಲೆ ಎಕ್ಸ್ಪ್ಲನೇಷನ್ ಕೊಟ್ಟು ನಮ್ಗೆ ಖುಷಿ ಪಡಿಸೋರು. ಈ ಕೆನಾಟ್ ಬಿ, ಯಾಕಂದರೆ ಪಾರ್ವತಿ ಇಲ್ದಿದ್ದ ಶಿವನೂ ಒಂದೊಂದ್ಸರಿ ಜಟ್ಕ ಹೊಡ್ಕೋತಾನೆ. ಇದನ್ನು ಕನ್ನಡದಲ್ಲಿ ಜಟ್ಕ ಹೊಡಿಯೋದು ಅಂತಾರೆ ಅವ್ರದ್ದೇ ಭಾಷೆಯಲ್ಲಿ. ನಿಮ್ಗೆ ಆಶ್ಚರ್ಯ ಆಗ್ಬೋದು, ಒಬ್ಬ ಸೀನಿಯರ್ ಪ್ರೊಫೆಸರ್ ಆಗಿ, ಒಬ್ಬ ಸರ್ಜನ್ ಆಗಿ, ಒಬ್ಬ ಟೀಚರ್ ಆಗಿ ನನ್ನ ಭಾಷೆ ಹಿಂಗಿರುತ್ತೆ ಅಂತ. ಅದು ನಿಮ್ಮ ಭಾಷೆ, ನಾನು ತಿಳಿಸ್ತಾ ಇದ್ದೀನಿ. ಅದು ಕರೆಕ್ಟಾಗಿ ಜಟ್ಕ ಹೊಡ್ಕೋತಾನೆ ಅವನು ಅಂತಾರೆ. ಜಟ್ಕ ಹೊಡ್ಕೊಳ್ಳೋದ್ರಿಂದ ಏನು ಹೆಚ್ಚು ಕಮ್ಮಿ ಆಗುತ್ತಾ? ಇಷ್ಟೊಂದು ವೀರ್ಯ ಹೋದರೆ ಅಷ್ಟು ರಕ್ತ ಹೋಗುತ್ತಾ? ಇಲ್ಲ. ಇದನ್ನು ಚೆನ್ನಾಗಿ ತಿಳ್ಕೊಂಬಿಡಿ. ಯಾಕಂದರೆ ನನ್ನ ಮಾಧ್ಯಮದಲ್ಲಿ ಇಂಥವ್ರು ಕೇಳಿದ ಮೇಲೆ ನನಗೆ ತುಂಬ ಫೋನ್ಗಳು ಬರ್ತವೆ. ಇವತ್ತು ನನಗೆ ಭಾಳ ಫೋನ್ ಬರುತ್ತೆ. ಬೆಳಗ್ಗೆ 6 ಗಂಟೆಗೆ ಫೋನ್ ಬರುತ್ತೆ. ಎಲ್ಲಿ? ಬೀದರ್ರಿಂದ. ಡಾಕ್ಟ್ರೇ ಅಂಜನಪ್ಪ ಡಾಕ್ಟ್ರ್ ಬೇಕಿತ್ತು. ಏನು ಹೇಳಪ್ಪ, ನಾನೇ ಇದ್ದೀನಿ ಅಂದರೆ, ಅಲ್ರಿ ಡಾಕ್ಟ್ರೇ ನನ್ನ ಶಿಶ್ನ ಚಿಕ್ಕದಾಗ್ಬಿಟ್ಟಿದ್ದೀರಿ ಅಸ್ತಮೈಥುನ ಮಾಡಿಕೊಂಡು. ನಾನು ತಮಾಷೆ ಮಾಡ್ತೀನಿ, ಮುಟ್ಟಾಳ ಬೆಳಗ್ಗೆನೇ ಇತ್ತು, ಅದನ್ನೇ ಹೇಳ್ತೀಯ, ಸಂಜೆಗೆ ಫೋನ್ ಮಾಡು ಅಂತ ಹೇಳ್ತೀನಿ. ಯಾಕಂದರೆ ಅವ್ನ ಸಮಸ್ಯೆನ ಆನ್ಸರ್ ಮಾಡೋರು ಯಾರ್ರಿ? ನಾವು ಆನ್ಸರ್ ಮಾಡಬೇಕು. ಅವನಿಗೆ ಪಾಪ ಏನೋ ಗೊತ್ತಿಲ್ಲ, ಯಾರಿಂದ ನಾವು ಕಲ್ತ್ಬಿಡ್ತಾನೆ. ಸೊ ಹಾಗಾಗಿ ಇದು ಭಾಳ ಇಂಪಾರ್ಟೆಂಟು. ಸೊ ಆವಾಗ ನಾನು ಇವ್ರದ್ದು ಜ್ಞಾಪಿಸ್ತೀನಿ ನಿಮಗೆ. ಎಷ್ಟು ಚೆನ್ನಾಗಿ ಹೇಳೋರು ಅಂದರೆ, ಈ ಕೆನಾಟ್ ಬಿ ಗಾಡ್, ದೇವರು ಒಂದೊಂದ್ಸಲ ಜಟ್ಕ ಉಟ್ಕೊಂಡಿರ್ತಾನೆ. ಈಸ್ ಎ ಟೆರಿಬಲ್ ಲಯರ್, ಅಂದರೆ ಸುಳ್ಳುಗಾರ. ಮಾಡ್ಕೊಂಡಿರ್ತಾನೆ, ಮಾಡ್ಕೊಂಡಿಲ್ಲ ಅಂತ ಹೇಳ್ತಾನಲ್ಲ ಅಂಥವನು ಅಷ್ಟೇ. ಅಂದರೆ ಅಷ್ಟು ಕಾಮನ್ನು, ತಲೆ ಕೆಡಿಸ್ಕೋಬೇಡ. ಹಂಗೆ ಅಂದ್ಕೊಂಡು ಆಂಜನೇಯ ಪಾಟೀಲ್ ಹೇಳಿದ್ರು ಅಂತ ಜನಕ್ಕೆ 10 ಸಾರಿ ಮಾಡ್ಕೊಳಕ್ಕೆ ಹೋಗಬೇಡ. ಆಯಿತು, ಅದು ಒಂದು ಪ್ಲೇಷರು, ಇದು ನಾರ್ಮಲ್ದು, ಅಷ್ಟು ತಿಳ್ಕೊ. ಅದನ್ನೇ ಹೆಣ್ಣು ಮಕ್ಕಳಲ್ಲಿ ಅಸ್ತಮೈಥುನ ಅಂದರೆ ಅವ್ರದ್ದು ಆರ್ಗನ್ನೇ ಬೇರೆ. ಹುಡುಗರು ಕೈನಾಗ ಹಿಡ್ಕೋತಾರೆ, ಅವರು ಯೋನಿನೇ ಬೇರೆ ಇರ್ತದೆ. ಅವರು ಬೇರೆ ಫಾರಿನ್ ಬಾಡಿ ಯೂಸ್ ಮಾಡ್ತಾರೆ, ಬೆರಳು ಯೂಸ್ ಮಾಡ್ತಾರೆ, ಬದನೆಕಾಯಿ ಯೂಸ್ ಮಾಡ್ತಾರೆ. ಇವೆಲ್ಲ ನಾನು ತಮಾಷೆಗೆ ಹೇಳ್ತಿಲ್ಲ, ಯಾರನ್ನೋ ಖುಷಿ ಪಡಿಸ್ಲಿಕ್ಕೆ ಹೇಳ್ತಿಲ್ಲ, ಆಗ್ತಿರೋದನ್ನು ಹೇಳ್ತೀವಿ. ತುಂಬ ಜನ ಅವಾಗ ನಾವು ಹುಡುಗರಿದ್ದ ತಮಾಷೆ ಮಾಡೋರು, ಮಹಾರಾಣಿ ಕಾಲೇಜ್ ಹತ್ರ ತುಂಬ ಬದನೆಕಾಯಿ ಖರ್ಚಾಗ್ತವೆ ಅಂತ. ದಟ್ ಇಸ್ ಅನ್ ಆರ್ಗನ್, ಪೀನಿಸ್ ಥರ ಆರ್ಗನ್. ಹೆಣ್ಮಕ್ಳು ಅದನ್ನು ಯೂಸ್ ಮಾಡ್ತಾರೆ. ಎಷ್ಟೋ ಜನ ಹೆಣ್ಮಕ್ಳಿಗೆ ಮೊದಲೆಲ್ಲ ಹೇಳೋರು ಒರ್ಜಿನ್ನು ಲೇಡಿ ಅಂದರೆ ಹೈಮೆನ್, ಈ ಹೆಣ್ಣಿನ ಪೊರೆ ಅಂತಾರೆ ಅದನ್ನು, ಅದು ಇಂಟ್ಯಾಕ್ಟ್ ಇರಬೇಕು ಅಂತ. ಈಗಿನ ಹೆಣ್ಮಕ್ಳಿಗೆ ಅದಿರಲ್ಲ. ಯಾಕಂದರೆ ಅವ್ರು ಅಸ್ತಮೈಥುನ ಮಾಡ್ಕೊಂಡಿರ್ತಾರೆ.
ಅದರಿಂದ ಯಾರೂ ಕೂಡ ಗಂಡಸರು ಭಾಳ ಏನು ದೈವ ಭಕ್ತರು, ನಾನು ಅಂಥ ಹೆಣ್ಣನ್ನೇ ಮದುವೆ ಮಾಡಬೇಕು, ಅವತ್ತು ರಾತ್ರಿ ನೋಡಿದರೆ ಹೈಮನ್ನೇ ಹರಿದೋಗಿರುತ್ತೆ, ಅದು ದಯವಿಟ್ಟು ಅದು ಯಾರ ಹತ್ರನೂ ಸೆಕ್ಸ್ ಮಾಡಿಸ್ಕೊಂಡಿರೋದ್ರಿಂದ ಅಲ್ಲ. ಅಸ್ತಮೈತುನ ಇರ್ಬೋದು, ಇಲ್ಲಾಂದರೆ ಸ್ಪೋರ್ಟ್ಸ್ ವುಮನ್ಗೆ ತಾನೇ ಲಾಂಗ್ ಜಂಪ್ ಮಾಡೋವಾಗೆ, ಓಡೋವಾಗೆ ಟೇರ್ ಆಗ್ಬೋದು. ಸೊ ಅದರಿಂದ ತಪ್ಪು ಕಲ್ಪನೆಗಳನ್ನು ಮಾಡ್ಕೋಬೇಡಿ. ಎಷ್ಟೋ ಜನ ಡೈವರ್ಸ್ ಮಾಡ್ತಾರೆ, ಇವರು ಸರಿ ಇಲ್ಲ, ನನಗೆ ಬೇರೆ ಯಾರ ಜೊತೆ ಕಾಂಟ್ಯಾಕ್ಟ್ ಇಟ್ಕೊಂಡು ಸಮಥಿಂಗ್ ಹೀಗೆಲ್ಲ ದಯವಿಟ್ಟು ಹಿಂಗೆ ಮಾತಾಡಬೇಡಿ. ಸೊ ನಾನು ಭಾಳ ಸಾಮಾಜಿಕ ಜವಾಬ್ದಾರಿಯಿಂದ ಈ ಮಾತನ್ನು ನಿಮ್ಮ ಮುಖಾಂತರ ಮಾತಾಡ್ತಾ ಇದ್ದೀನಿ. ನಾನು 10 ಜನಕ್ಕೆ ಕೇಳ್ಬೋದು, ನನ್ನಿಂದ ನಿಮ್ಮ ಮುಖಾಂತರ ಲಕ್ಷಾಂತರ ಜನಕ್ಕೆ ಕರೆಕ್ಟ್ ಇನ್ಫಾರ್ಮೇಷನ್ ಹೋಗುತ್ತೆ. ಆದ್ದರಿಂದ ದಯವಿಟ್ಟು ಹಸ್ತಮೈಥುನದ ಬಗ್ಗೆ ಇಷ್ಟು ವಿವರ ಸಾಕು. ಥ್ಯಾಂಕ್ ಯು ವೆರಿ ಮಚ್. ಎಂಥ ಅದ್ಭುತವಾದಂಥ ಮಾಹಿತಿಯನ್ನು ನೋಡಿದರು. ಯಾರಿಗೂ ಕೂಡ ಜನಪ್ರಿಯತೆ ಅನ್ನೋದು ಅಷ್ಟು ಸುಲಭವಾಗಿ ಬರೋದಿಲ್ಲ ಕಣ್ರಿ. ಡಾಕ್ಟರ್ ಆಂಜನಪ್ಪ ಸರ್ನ ಯಾಕೆ ಇಡೀ ರಾಜ್ಯದಲ್ಲಿ ಮೂಲೆ ಮೂಲೆಗಳಿಂದ ಇವತ್ತು ಕೂಡ ಕ್ಲಿನಿಕ್ ಬಂದಾಗ ಬೇರೆ ರಾಜ್ಯದಿಂದ, ಬೇರೆ ಜಿಲ್ಲೆಯಿಂದ ಬಂದು ಅವರ ಅಭಿಮಾನಿ ಕಾಯ್ಕೊಂಡಿದ್ದಾರೆ. ಈ ಜನಪ್ರಿಯತೆ ಸುಮ್ಮನೆ ಬರೋದಿಲ್ಲ. ಎಂಥ ಅದ್ಭುತವಾದಂಥ ಒಂದು ಮಾಹಿತಿ ನೀಡಿದರು. ಹಸ್ತಮೈಥುನದ ಕುರಿತು ಎಂಥ ಮೌಢ್ಯ ಇತ್ತು, ಎಂಥ ಕೆಟ್ಟ ಅಭಿಪ್ರಾಯಗಳಿತ್ತು, ಎಂಥ ಕೆಟ್ಟ ಸಂಪ್ರದಾಯಗಳಿತ್ತು. ಈ ಒಂದು ತೊಟ್ಟು ವೀರ್ಯ 100 ತೊಟ್ಟು ರಕ್ತಕ್ಕೆ ಸಮಾನ ಅಂತೇಳಿ ಖಿನ್ನತೆಗೊಳಗಾಗುವಂಥ ಇವತ್ತಿನ ಸಮಾಜಕ್ಕೆ ಅದ್ಭುತವಾದಂಥ ಜೊತೆಯಲ್ಲಿ ಆ ಕನ್ಯಾಪೊರೆ ಏನು ಅದು ಹೋಗಿರುವಂತಹ ಸಂದರ್ಭದಲ್ಲಿ ಡೈವೋರ್ಸ್ ಆಗುವಂಥ ಪ್ರಕರಣಗಳು ಕೂಡ ನಾವು ಕೇಳ್ತಾ ಇದ್ದೀವಿ. ಸೊ ಅದ್ರ ಬಗ್ಗೆ ಕೂಡ ಸಾಕಷ್ಟು ಅರಿವು ಮೂಡಿಸುವಂಥ ಅದ್ಭುತವಾದಂಥ ಮಾಹಿತಿಯನ್ನು ನೀಡಿದರು ಆಂಜನಪ್ಪ ಸರ್. ಇಂತಹದೇ ಮತ್ತೊಂದು ಅದ್ಭುತವಾದಂಥ ಆರೋಗ್ಯ ಕುರಿತು ವಿಡಿಯೋವನ್ನು ನೋಡ್ತಾ ಇರಿ ಮುಂದಿನ ಸಂಚಿಕೆಯಲ್ಲಿ. ಥ್ಯಾಂಕ್ ಯು, ಧನ್ಯವಾದ. TV12 ಕನ್ನಡ, ಇದು ಕನ್ನಡಿಗರ ಧ್ವನಿ.